ನಮಸ್ಕಾರ ಗೆಳೆಯರೆ. ಒಂದ್ ಕಾಲದಲ್ಲಿ ಅಗ್ಗದ ವಸ್ತುಗಳಿಗೆ ಹೆಸರುವಾಸಿಯಾಗಿರುವ ದೇಶ ಇವತ್ತಿಗೆ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನ ಮತ್ತು ಮಿಲಿಟರಿ ಶಕ್ತಿಯಾಗಿ ಮಾರ್ಪಟ್ಟಿದೆ ಅನ್ನೋದನ್ನ ನೀವು ಯಾವಾಗಲಾದ್ರೂ ಯೋಚಿಸಿದ್ದೀರಾ? ಹೌದು ಗೆಳೆಯರೆ, ನಾನು ನಮ್ಮ ಭಾರತದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಭಾರತವು ಈಗ ಕೇವಲ ತಂತ್ರಜ್ಞಾನದಲ್ಲಿ ಅಷ್ಟೇ ಅಲ್ಲದೆ ರಕ್ಷಣಾ ಶಕ್ತಿಯಲ್ಲೂ ಕೂಡ ದೊಡ್ಡ ಮಹಾಶಕ್ತಿಗಳೊಂದಿಗೆ ಸ್ಪರ್ಧಿಸುತ್ತಿದೆ. ತಮ್ಮನ್ನು ತಾವು ವಿಶ್ವದ ಬಾಸ್ ಅಂತ ಪರಿಗಣಿಸುತ್ತಿರುವ ಈ ಅಮೆರಿಕ ಮತ್ತು ಚೀನಾದಂತಹ ದೇಶಗಳು ನಿಜವಾಗಿಯೂ ಈಗ ಭಾರತದ ವೇಗದಿಂದ ಹಿಂದೆ ಬೀಳುತ್ತಿವೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನೀವು ಯಾರು ನಿಮಗೆ ಹೇಳದ ವಿಷಯಗಳನ್ನು ತಿಳಿದುಕೊಳ್ಳಲಿದ್ದೀರಿ. ಭಾರತದ ರಹಸ್ಯ ಸ್ಟ್ರಾಟಜಿ, ಅದರ ಟೆಕ್ನಾಲಜಿಯ ಕ್ರಾಂತಿ ಮತ್ತು ಇಡೀ ಪ್ರಪಂಚದ ಗಮನವನ್ನು ಸೆಳೆಯುತ್ತಿರುವ ಜಾಗತಿಕ ನಡೆಗಳು. ಸೊ ಬನ್ನಿ ಗೆಳೆಯರೆ, ಈ ಹೆಮ್ಮೆಯ ಕಥೆಯೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಆದರೆ ಗೆಳೆಯರೆ, ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ಭಾರತವು ದಿನದಿಂದ ದಿನಕ್ಕೆ ಪ್ರಗತಿಯ ಹೊಸ ಎತ್ತರವನ್ನ ಸಾಧಿಸುತ್ತಿರುವುದನ್ನು ನೋಡಿ ನೀವು ಕೂಡ ಹೆಮ್ಮೆ ಪಡ್ತಾ ಇದ್ರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಭಾರತದ ಅತಿ ದೊಡ್ಡ ಶಕ್ತಿ ಅದರ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ. 1991ರಲ್ಲಿ ಭಾರತ ಆರ್ಥಿಕ ಉದಾರೀಕರಣವನ್ನು ಪ್ರಾರಂಭಿಸಿದಾಗ ನಮ್ಮ GDP ವಿಶ್ವದ ದೊಡ್ಡ ದೊಡ್ಡ ದೇಶಗಳಿಗಿಂತ ಬಹಳ ಹಿಂದಿತ್ತು. ಆದರೆ ಇವತ್ತಿಗೆ ಭಾರತವು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಮತ್ತು ಶೀಘ್ರದಲ್ಲೇ ವಿಶ್ವದ 3ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗುವ ಹಾದಿಯಲ್ಲಿದೆ. ಈಗ ಭಾರತವು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗುವ ಬಗ್ಗೆ ಮಾತಾಡುವುದಾದರೆ, ಮೇಕ್ ಇನ್ ಇಂಡಿಯಾ ಉಪಕ್ರಮವು ಭಾರತವನ್ನ ಜಾಗತಿಕ ಉತ್ಪಾದನಾ ನಕ್ಷೆಯಲ್ಲಿ ದೃಢವಾಗಿ ಸ್ಥಾಪಿಸಿದೆ. ಅಗ್ಗದ ಆದರೆ ಕೌಶಲ್ಯಪೂರ್ಣ ಕಾರ್ಮಿಕ ಮತ್ತು ಸರ್ಕಾರದ ಪ್ರೋತ್ಸಾಹ ನೀತಿಗಳಿಂದಾಗಿ ದೊಡ್ಡ ಅಂತಾರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ತಮ್ಮ ಪ್ಲಾಂಟ್ಗಳನ್ನು ಓಪನ್ ಮಾಡ್ತಾ ಇವೆ. ಆನಂತರ ಬಂದಿದೆ ಇನ್ನೋವೇಷನ್ ಕ್ರಾಂತಿ. ಭಾರತವು IT ಸೇವೆಗಳಿಗೆ ಮಾತ್ರ ಹೆಸರುವಾಸಿಯಾಗಿದೆ ಅನ್ನೋದನ್ನ ಜನರು ಅಂದ್ಕೊಳ್ತಾ ಇದ್ರು. ಆದ್ರೆ ಗೆಳೆಯರೆ, ಇವತ್ತಿಗೆ ಭಾರತವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಮತ್ತು ಗ್ರೀನ್ ಎನರ್ಜಿ ಕ್ಷೇತ್ರಗಳಲ್ಲಿಯೂ ಕೂಡ ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಇನ್ಫೋಸಿಸ್ ಮತ್ತು ವಿಪ್ರೋದಂತಹ ಭಾರತೀಯ ತಂತ್ರಜ್ಞಾನ ಕಂಪನಿಗಳು ಈಗ ಔಟ್ಸೋರ್ಸಿಂಗ್ ಅಲ್ಲಿ ಅಷ್ಟೇ ಅಲ್ಲದೆ ಇನ್ನೋವೇಟಿವ್ ಟೆಕ್ನಾಲಜಿಯ ಪರಿಹಾರಗಳಲ್ಲಿಯೂ ಮುಂಚೂಣಿಯಲ್ಲಿವೆ. ಭಾರತ ಇತ್ತೀಚೆಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿಯೂ ಕೂಡ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ಭಾರತವು ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಸ್ವಾವಲಂಬನೆಯತ್ತ ವೇಗವಾಗಿ ಸಾಗ್ತಾ ಇದೆ ಮತ್ತು ಬೃಹತ್ ಹೂಡಿಕೆಗಳನ್ನು ಆಕರ್ಷಿಸುತ್ತಿದೆ. ಇದಷ್ಟೇ ಅಲ್ಲದೆ ಇಂದು ಭಾರತ ಟೆಕ್ನಾಲಜಿಯಲ್ಲಿನ ಓಟವನ್ನ ಗೆದ್ದಿದೆ. ಭಾರತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಅದ್ಭುತ ಸಾಧನೆಗಳನ್ನು ಸಾಧಿಸಿದೆ. ಭಾರತದ AI ಸ್ಟಾರ್ಟ್ಅಪ್ಗಳು ಆರೋಗ್ಯ ರಕ್ಷಣೆಯಿಂದ ಫಿನ್ಟೆಕ್ನವರೆಗೆ ಪ್ರತಿಯೊಂದು ವಲಯದಲ್ಲಿ ಕ್ರಾಂತಿಯನ್ನುಂಟು ಮಾಡ್ತಾ ಇವೆ. AI ಸಹಾಯದಿಂದ ಸಂಕೀರ್ಣ ರೋಗಗಳ ಡಯಾಗ್ನೋಸಿಸ್ ಮಾಡುವುದು ಮತ್ತು ದೂರದ ಪ್ರದೇಶಗಳಲ್ಲಿ ಟೆಲಿಮೆಡಿಸಿನ್ ಮೂಲಕ ಆರೋಗ್ಯ ಸೇವೆಗಳನ್ನು ಒದಗಿಸುವಂತಹ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಭಾರತವು ಒಳ್ಳೆಯ ಎತ್ತರವನ್ನ ಸಾಧಿಸಿದೆ. ಭಾರತವು ವಿಶ್ವದ ಅತಿ ದೊಡ್ಡ ಬಯೋಮೆಟ್ರಿಕ್ ಡೇಟಾಬೇಸ್ ಅನ್ನು ಹೊಂದಿದೆ, ಅಂದ್ರೆ ಆಧಾರ್. ಇದು ದೇಶದ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. ಭಾರತವು 5G ರೇಸ್ನಲ್ಲಿಯೂ ಕೂಡ ಅದ್ಭುತಗಳನ್ನು ಮಾಡಿದೆ. ಜಿಯೋ ಮತ್ತು ಏರ್ಟೆಲ್ ನಂತಹ ಕಂಪನಿಗಳು ದೇಶಾದ್ಯಂತ 5G ನೆಟ್ವರ್ಕ್ಗಳನ್ನು ವೇಗವಾಗಿ ವಿಸ್ತರಿಸಲು ಪ್ರಾರಂಭಿಸಿದ್ದು ಭಾರತವನ್ನ ಡಿಜಿಟಲ್ ಕನೆಕ್ಟಿವಿಟಿಯಲ್ಲಿ ವಿಶ್ವದ ಅಗ್ರ ರಾಷ್ಟ್ರಗಳಲ್ಲಿ ಒಂದನ್ನಾಗಿ ಮಾಡಿದೆ. ಈಗ ಭಾರತವು ಕೇವಲ ಟೆಕ್ನಾಲಜಿಯ ಕನ್ಸ್ಯೂಮರ್ ಅಷ್ಟೇ ಅಲ್ಲದೆ ಸೆಂಟರ್ ಆಫ್ ಇನ್ನೋವೇಷನ್ ಆಗ್ತಾ ಹೋಗ್ತಾ ಇದೆ. ಮಿಲಿಟರಿ ಪವರ್ ಮತ್ತು ಡಿಫೆನ್ಸ್ ಬಗ್ಗೆ ಹೇಳುವುದಾದರೆ, ಭಾರತವು ತನ್ನ ಸೈನ್ಯವನ್ನ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಸಜ್ಜುಗೊಳಿಸಿದೆ. ಭಾರತೀಯ ಸೇನೆಯು ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಶಕ್ತಿಶಾಲಿ ಸೇನೆಗಳಲ್ಲಿ ಒಂದಾಗಿದೆ. ಭಾರತವು ಇತ್ತೀಚೆಗೆ ಬ್ರಹ್ಮೋಸ್ ಸೂಪರ್ಸೋನಿಕ್ ಕ್ಷಿಪಣಿಯ ಹೊಸ ವರ್ಷನಾದ ಬ್ರಹ್ಮೋಸ್ ಪ್ರಳಯ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದ್ದು ಇದು ಹೈಪರ್ಸೋನಿಕ್ ಶಸ್ತ್ರಾಸ್ತ್ರಗಳ ಕಡೆಗೆ ಒಂದು ದೊಡ್ಡ ಹೆಜ್ಜೆ ಆಗಿದೆ. ಇದರ ಹೊರತಾಗಿ ಭಾರತದ DRDO ಅಂದರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಸ್ವದೇಶಿ ತಂತ್ರಜ್ಞಾನಗಳೊಂದಿಗೆ ಅನೇಕ ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದೆ. ತೇಜಸ್ ಫೈಟರ್ ಜೆಟ್ ಮತ್ತು ಅರ್ಜುನ್ ಟ್ಯಾಂಕ್ ನಂತಹ ಸ್ವದೇಶಿ ಪ್ರಾಜೆಕ್ಟ್ಗಳು ಭಾರತದ ಸ್ವಾವಲಂಬನೆಯ ಉದಾಹರಣೆಗಳಾಗಿವೆ. ಭಾರತವು ನೌಕಾಪಡೆಯಲ್ಲಿಯೂ ಕೂಡ ತನ್ನ ಹಿಡಿತವನ್ನು ಬಲಪಡಿಸಿದೆ. INS ವಿಕ್ರಾಂತ್ ನಂತಹ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ನಿರ್ಮಿಸುವ ಮೂಲಕ ನೌಕಾ ಶಕ್ತಿಯಲ್ಲಿ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಭಾರತ ಇಡೀ ಜಗತ್ತಿಗೆ ತೋರಿಸಿದೆ. ಇದರ ಹೊರತಾಗಿ ಭಾರತವು ತನ್ನ ಸಬ್ಮರೀನ್ಗಳ ಸಾಮರ್ಥ್ಯ ಮತ್ತು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಸಹ ಆಧುನೀಕರಿಸಿದೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ಬಗ್ಗೆ ಹೇಳುವುದಾದರೆ, ಕಳೆದ ಕೆಲವು ವರ್ಷಗಳಲ್ಲಿ ಭಾರತವು ಇದರಲ್ಲಿ ಅದ್ಭುತವಾದ ಪ್ರಗತಿಯನ್ನು ಸಾಧಿಸಿದೆ. ಭಾರತದ ಹೈವೇ ನೆಟ್ವರ್ಕ್ ವಿಶ್ವದ ಅತಿ ದೊಡ್ಡ ನೆಟ್ವರ್ಕ್ಗಳಲ್ಲಿ ಒಂದಾಗ್ತಾ ಇದೆ. ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ಗಳು ಮತ್ತು ಮೆಟ್ರೋ ನೆಟ್ವರ್ಕ್ಗಳ ವಿಸ್ತರಣೆಯು ಭಾರತದ ಸಾರಿಗೆ ವ್ಯವಸ್ಥೆಗೆ ಹೊಸ ಆಯಾಮವನ್ನು ನೀಡಿದೆ. ಭಾರತದ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಮತ್ತು ಭಾರತ್ ಮಾಲಾ ಯೋಜನೆಯು ದೇಶವನ್ನ ಆರ್ಥಿಕವಾಗಿ ಬಲಪಡಿಸುತ್ತಿವೆ.
ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಭಾರತದ ಅನೇಕ ನಗರಗಳು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸಜ್ಜುಗೊಳ್ಳುತ್ತಿವೆ. ಡಿಜಿಟಲ್ ಇಂಡಿಯಾ ಅಭಿಯಾನವು ದೇಶದ ಪ್ರತಿಯೊಂದು ಮೂಲೆಯಲ್ಲಿಯೂ ಇಂಟರ್ನೆಟ್ ಮತ್ತು ಡಿಜಿಟಲ್ ಸೇವೆಗಳಿಗೆ ಪ್ರವೇಶವನ್ನು ಖಚಿತಪಡಿಸಿದೆ. ಭಾರತದ ಟೆಕ್ನಾಲಜಿ ಮತ್ತು ಇನ್ನೋವೇಷನ್ ಪ್ರಭಾವ ಈಗ ಬಾಹ್ಯಾಕಾಶದಲ್ಲಿ ಗೋಚರಿಸುತ್ತಿದೆ. ಇಸ್ರೋ ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಚಂದ್ರಯಾನ ಮತ್ತು ಮಂಗಳಯಾನದಂಥ ಕಾರ್ಯಾಚರಣೆಗಳ ಮೂಲಕ ಇಡೀ ಜಗತ್ತನ್ನು ಅಚ್ಚರಿಗೊಳಿಸಿದೆ. ಚಂದ್ರಯಾನ್ 3ನ ಯಶಸ್ಸು ಮತ್ತು ಗಗನಯಾನ್ ಕಾರ್ಯಾಚರಣೆಯ ಸಿದ್ಧತೆ ಭಾರತವನ್ನು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಉನ್ನತ ಸ್ಥಾನಕ್ಕೆ ತರುತ್ತಿದೆ. ಈಗ ಭಾರತದ ಜಾಗತಿಕ ಪ್ರಭಾವವನ್ನು ನೀವು ನೋಡಿ. ಇಂದು ಭಾರತ ಆರ್ಥಿಕ ಮತ್ತು ತಾಂತ್ರಿಕ ಶಕ್ತಿಯಾಗಿ ಬೆಳೆಯುತ್ತಿರುವುದಷ್ಟೇ ಅಲ್ಲದೆ ವಿದೇಶಾಂಗ ನೀತಿಯ ರಂಗದಲ್ಲಿಯೂ ಪ್ರಬಲ ಆಟಗಾರನಾಗಿ ಹೊರಹೊಮ್ಮಿದೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿಯನ್ನು ಗಂಭೀರವಾಗಿ ಕೇಳಲಾಗುತ್ತದೆ. ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಮತ್ತು ಕ್ವಾಡ್ನಂತಹ ಕಾರ್ಯತಂತ್ರದ ಪಾಲುದಾರಿಕೆಗಳು ದೇಶದ ಜಾಗತಿಕ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತಿವೆ. ಸೊ ಗೆಳೆಯರೇ, ಇದು ವಿಶ್ವದ ಮಹಾಶಕ್ತಿಗಳು ತಮ್ಮ ಕಾರ್ಯತಂತ್ರಗಳನ್ನು ಬದಲಾಯಿಸುವಂತೆ ಒತ್ತಾಯಿಸಿದ ಭಾರತದ ಶಕ್ತಿಯ ಕಥೆಯಾಗಿತ್ತು. ಟೆಕ್ನಾಲಜಿ, ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಆರ್ಥಿಕ ಶಕ್ತಿ ಯಾವುದೇ ಆಗಿರಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ತನ್ನನ್ನು ತಾನು ಸಾಬೀತುಪಡಿಸಿದೆ. ಈಗ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದರೆ, ಭಾರತವು ಈ ವೇಗದಲ್ಲಿ ಮುಂದುವರಿಯುವುದರಿಂದ ವಿಶ್ವದ ಹೊಸ ಪವರ್ ಆಗಬಹುದಾ ಅಥವಾ ಭಾರತವು ತನ್ನ ವೇಗವನ್ನು ಮತ್ತಷ್ಟು ಹೆಚ್ಚಿಸಬೇಕೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ನೀವು ಇನ್ನು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.